ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ಈಗ ಪರವಾಗಿಲ್ಲ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗೆ ಇನ್ಫಾರ್ಮೇಷನ್ ಕೂಡ ಇರುತ್ತೆ ನನ್ನ ಚಾನಲ್ನಲ್ಲಿ, ವ್ಲಾಗ್ ಕೂಡ ಅಲ್ಲ, ಇನ್ಫಾರ್ಮೇಷನ್ ಕೂಡ ನಾನು ಹಾಕ್ತಾ ಇರ್ತೀನಿ. ಸೊ ಹಂಗಾಗಿ ಯಾರು ವಿಡಿಯೋ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ನನ್ನ ಹಿಂದಿನ ಒಂದು ಚಾನಲ್ನಲ್ಲಿ ತೋರಿಸಿದೆ, ಅಮ್ಮನ ಮನೆಯಲ್ಲಿ ಮಾರಿ ಹಬ್ಬ ಇತ್ತು. ಸೊ ಹಂಗಾಗಿ ನಾನು ಮಾರಿ ಹಬ್ಬನ ಮಾಡೋಕ್ಕೆ ಹೋಗಿದ್ದೆ. ಅಲ್ಲಿ ಹಾಗೆ ಮಟನ್ ಸಾರು, ಬೋಟಿ ಗೊಜ್ಜು ಮತ್ತು ಚಿಕನ್ ಗ್ರೇವಿ ಎಲ್ಲನೂ ಮಾಡಿದ್ವಿ. ಇದು ನೈಟು ನಮ್ಮ ಮನೆ ಹತ್ರ ಬರುತ್ತೆ ದೇವರು. ಇಲ್ಲಿ ಎಲ್ಲರೂ ಯಾವ ರೀತಿ ಕುಣಿತಾ ಇದ್ದಾರೆ ಅಂತ ಏನೋ ಒಂಥರ ಚೆಂದ. ಫ್ರೆಂಡ್ಸ್, ಈಗಿನ ಒಂದು ಜನ್ರೇಷನಲ್ಲಿ ನಾವು ಈ ಒಂದು ಮೂಮೆಂಟ್ಸಲ್ಲಿ ಏನೋ ಒಂಥರ ಈ ಒಂದು ಟೈಮು ಚಾನ್ಸ್ ಒಂದು ನಾವು ತುಂಬಾ ಮಿಸ್ ಮಾಡ್ಕೊತಿದ್ದೀವಿ ಅಂತ ಅನಿಸುತ್ತೆ. ಸೊ ಗೊತ್ತಿಲ್ಲ, ಮುಂದೆ ಹೋಗ್ತಾ ನಮ್ಮ ಮಕ್ಕಳ ಜನ್ರೇಷನಲ್ಲಿ ಇದೆಲ್ಲ ಇರುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಈಗ ಒಂದು ಇದ್ದಾರೆ. ಮಾರಿ ಹಬ್ಬ ಎಲ್ಲ ಆದಮೇಲೆ ಮಾರನೇ ದಿನ ದೇವರು ಮೆರವಣಿಗೆ ಬರುತ್ತೆ ಮನೆ ಹತ್ರ. ಸೊ ಇದು ಮಾರಿ ಹಬ್ಬದ ನೈಟು. ಇಲ್ಲಿ ನೋಡಿ, ನಮ್ಮ ಒಂದು ಕೇರಿ ಜಗಮಗ ಅನ್ನಿಸ್ತಾ ಇದೆ. ಎಲ್ಲ ಕಡೆ ಲೈಟ್ ಅರೇಂಜ್ಮೆಂಟ್ಸ್ನ ಹಾಕಿದ್ದಾರೆ. ಅವರು ನಮ್ಮ ಅಮ್ಮ ಗ್ರೀನ್ ಕಲರ್ ಸ್ಯಾರಿ, ಇವನು ನನ್ನ ತಮ್ಮ, ಇವಳು ನಮ್ಮ ಅಕ್ಕ. ಸೊ ಇದು ನಮ್ಮ ಮನೆ. ಈ ನಮ್ಮ ಮನೆ ಮುಂದಿನ ವರ್ಷ ಇರೋದಿಲ್ಲ ಮಾರಿ ಹಬ್ಬಕ್ಕೆ, ಯಾಕೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿ ಚಿಕನ್ ಗ್ರೇವಿ ನಡೀತಾ ಇದೆ. ಹಾಗೆಯೇ ಎಲ್ಲನೂ ಅಡುಗೆ ಎಲ್ಲ ಆಗಿತ್ತು. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ರಾತ್ರಿ ಹೋಗ್ತಾ ಇದ್ದೀನಿ. ಹಾಗೆ ಲೈಟ್ ಅರೇಂಜ್ಮೆಂಟ್ಸೂ ನಾನು ಸ್ವಲ್ಪ ವೀಡಿಯೋದಲ್ಲಿ ಕವರ್ ಮಾಡ್ದಂಗೂ ಆಗುತ್ತೆ, ಹಾಗೆ ಸ್ವಲ್ಪ ನಿಮಗೆಲ್ಲ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಮನೇಲೂ ಕೆಲಸ ಇರುತ್ತೆ, ಒಂದೇ ಸರಿ ನಾವು ಹೋಗೋಕ್ಕೂ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆ ಹೋಗೋಕ್ಕಾಗಿ ನೋಡಿ ಸಂಜೆ ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ. ಇದೇ ನಮ್ಮ ಊರಿನ ಕಾಯುವಂಥ ದೇವರು ಮಾರಿಕಾಂಬ ಅಂತ ನೋಡಿ. ಈ ರೀತಿ ಅರೇಂಜ್ಮೆಂಟ್ಸ್ನ ಮಾಡಿದರು. ಇದು ದೇವರು. ಇದು ನಿಮಗೆ ಇಲ್ಲಿಂದ ಕಾಣ್ತಾ ಇಲ್ಲ, ನನಗೆ ಫಸ್ಟ್ ಹಂಗೆ ಅನ್ನಿಸ್ತು. ಆಮೇಲೆ ನಾನು ಸೈಡಿಂದ ನನಗೆ ವಿಡಿಯೋ ಮಾಡುವಾಗ ದೇವ್ರು ಕಾಣಿಸಿದ್ದು. ಇದು ದೇವಸ್ಥಾನದ ಒಳಗಿಂದ ಗರ್ಭಗುಡಿ. ಮುಂಚೆ ಈಗಿರಲಿಲ್ಲ, ಈಗ ಸ್ವಲ್ಪ ಎಲ್ಲನೂ ಹೊಸದಾಗಿ ಕಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ಸ್ ಎಲ್ಲ. ಇಲ್ಲಿದೆ ದೇವರು. ನಮಗೆ ಡೈರೆಕ್ಟಾಗಿ ನೋಡಿದ್ರೆ ದೇವ್ರು ಕಾಣಲ್ಲ. ಹಾಗೆಯೇ ನಾವು ಏನು ಮಾಡಿದ್ವಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಅದು ಬೋಟಿ ಗೊಜ್ಜು, ಇದು ಗೀ ರೈಸು, ಹಾಗೆ ಮಟನ್ ಸಾರು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲನೂ. ಹಾಗೆಯೇ ಇದು ಚಿಕನ್ ಗ್ರೇವಿ, ಏನು ಉಳಿಲಿಲ್ಲ, ಎಲ್ಲ ಕ್ಲೀನ್ ಕೃಷ್ಣಪ್ಪ ಆಗಿತ್ತು. ಹಂಗಾದ್ರೇ ಸರಿ, ಇಲ್ಲಾಂದರೆ ಚೆಲ್ಲಕ್ಕೆ ಬೇಜಾರಾಗುತ್ತೆ. ಈ ಬೇಸಿಗೆಯಲ್ಲಿ ಉಳಿಯೋದಿಲ್ಲ ಏನೇ ಎಕ್ಸ್ಟ್ರಾ ಇದ್ರೂ. ಹಾಗೆಯೇ ಎಲ್ಲರಿಗೂ ಊಟಕ್ಕೆ ಬಡಿಸ್ತಾ ಇದ್ದೀವಿ ಬಂದವರಿಗೆಲ್ಲ. ಸೊ ಬಂದವರೆಲ್ಲ ಊಟ ಮಾಡಿಕೊಂಡು ಹೊರಡೋಷ್ಟೊತ್ತಿಗೆ ರಾತ್ರಿ ಆಗಿತ್ತು, ಒಂದು 10:30 11 ಗಂಟೆ ಅಂದ್ಕೊಳ್ಳಿ. ಅಷ್ಟೊತ್ತೇ ಆಗೋದು. ಇಲ್ಲಿ 11 ಗಂಟೆ ಆದ್ರೂ ನಡೀತಾನೆ ಇರುತ್ತೆ. ಸೊ ಇದು ತಲೆ ಮಟನ್ನು ರಾತ್ರಿನೇ ಮಾಡ್ತಾಯಿದ್ದೀವಿ, ಏಕೆಂದರೆ ಬೆಳಗ್ಗೆ ಯಾರೂ ಇರೋಲ್ಲ. ಆಮೇಲೆ ಎಲ್ಲನೂ ಖಾಲಿಯಾಗಿ ಹೋಗಿತ್ತು ಮಟನ್ನು ಎಲ್ಲ. ಏಕೆಂದರೆ ನಮಗೆ ಎಷ್ಟು ಬೇಕೋ ನಾವು ಅಷ್ಟನ್ನೇ ಮಾಡ್ಕೊಂಡಿದ್ವಿ, ಜಾಸ್ತಿ ಮಾಡ್ಕೊಳಕ್ಕಾಗಿಲ್ಲ. ಏಕೆಂದರೆ ವೇಸ್ಟ್ ಆಗುತ್ತೆ ನೋಡಿ. ಟೈಮ್ ನೋಡಿದ್ರೆ ಆಗಲೇ 12:30 ಆಗಿತ್ತು, ಇನ್ನೂ ಮಲಗಿಲ್ಲ. ಮಕ್ಕಳು ನೋಡಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ಇವರು ಅಷ್ಟೇ, ಇವಳು ತಮ್ಮನ ಮಕ್ಕಳು. ಸೊ ಹಂಗೇ ಆಯಿತು ಟೈಮು. ಸೊ ನಾನು ಬೆಳಗ್ಗೆನೇ ಬೇಗ ಹೊರಟೆ, 8 ಗಂಟೆಗೆ ಟ್ರೈನಿಗೆ. ಯಾಕೆಂದರೆ ಇಲ್ಲಿ ಮಕ್ಕಳಿಗೆ ಎಕ್ಸಾಮ್ ಇತ್ತು. ಆದ್ರೂ ಬಂದೇನು ಕೂತ್ಕೊಳ್ಳೋ ಅಂಥ ಒಂದು ಸ್ಟೇಜಲ್ಲಿ ಇರಲಿಲ್ಲ, ಅರ್ಜೆಂಟು ಕೂಚಿತ್ತು. ಅದಕ್ಕೆ ಹೇಳೋದು ಅನಿಸುತ್ತೆ ಫ್ರೆಂಡ್ಸ್, ಅಲ್ಲಿದ್ದ ಕಡಲೆ ಇದ್ದಾಗ ಅಲ್ಲಿರೋಲ್ಲ ಅಂತ ಹೇಳೋದು. ಇದೇ ಗಾದೆ ಕರೆಕ್ಟಾಗಿದೆ. ಯಾಕೆಂದರೆ ನಾನು ಸುಮ್ಮನೆ ಕೂತಾಗ ನನಗೆ ಈ ಸ್ಯಾರಿ ಕುಚ್ಚಾಕೋಗಿ ಬರ್ತಿರ್ಲಿಲ್ಲ, ಈಗ ಬರ್ತಾಯಿದೆ. ನಾನೇನಾದ್ರು ಫುಲ್ಲು ಬ್ಯುಸಿ ಇರ್ತೀನಲ್ಲ, ಆ ಟೈಮಲ್ಲಿ ನನಗೆ ಈ ಸೀರೆ ಕುಚ್ಚಾಕೋ ಬರುತ್ತೆ. ಆ ಕಡೆ ಬಿಡೋಂಗೂ ಇರೋಲ್ಲ, ಈ ಕಡೆ ಹಾಕೋಂಗೂ ಇರೋಲ್ಲ. ಆ ಒಂದು ನನಗೆ ಸಿಚುವೇಶನ್ನು ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ತಮ್ಮನೇನಲ್ಲ, ಅದಕ್ಕೋಸ್ಕರ ಆ ರೀತಿ ಹಾಕಿದ್ದು. ಹಾಗೆ ನನ್ನ ಮನೆ ಯಾಕೆ ಈ ಲಾಸ್ಟ್ ವಿಡಿಯೋ ಅಂತ ಹೇಳಿರೋದು ಹಬ್ಬದ್ದು ಅಂತ ಅಂದರೆ, ಮನೆನ ಹೊರಡಿಸಿ ಹೊಸ ಮನೆನ ಕಟ್ಟೋ ಒಂದು ಪ್ಲ್ಯಾನಲ್ಲಿ ಇದೆ. ಸೊ ಹಂಗಾಗಿ ನಾನು ಒಂದು ತಮ್ಮನೇಲ್ನ ಹಾಕಿದ್ದೀನಿ. ಸೊ ಇದು ಆಗಿತ್ತು ಫ್ರೆಂಡ್ಸ್ ನಂದು ಒಂದು ನಮ್ಮೂರಿನ ಹಬ್ಬ. ಹಾಗೆ ಇನ್ನೂ ತುಂಬಾ ಇತ್ತು ಫ್ರೆಂಡ್ಸ್, ನನಗೆ ಹೋಗೋಕ್ಕಾಗಲಿಲ್ಲ. ಹಿಂದಿನ ದಿನ ತುಂಬಾ ಚೆನ್ನಾಗಿರುತ್ತೆ. ಆ ದೇವ್ರು ತರುವಾಗ ಎಲ್ಲ ಏನು ಹಿಂದಿನ ಕಾಲದಲ್ಲಿ ಮಾಡೋರಲ್ಲ, ಈ ಗಂಗೆ ಹೊತ್ಕೊಂಬರುವಾಗ
ಫುಲ್ಲು ಸೀರೆನ ಹಾಸಿ ದೇವ್ರ ಥರದ್ದು ಅದೆಲ್ಲ ಇರುತ್ತೆ. ಅದನ್ನೆಲ್ಲ ನಂಗೆ ತೋರ್ಸೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಒಂದು ಇವತ್ತಿನ ವೀಡಿಯೋ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋನ ಮಾತ್ರ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಅಂತ ಸಿಕ್ಕೇ ಸಿಗುತ್ತೆ. ನನ್ನ ವೀಡಿಯೋ ನೋಡೋದ್ರಿಂದ ನಿಮಗೆ ಲಾಸ್ ಅಂತೂ ಆಗೋದಿಲ್ಲ. ನಾನು ಇನ್ಫಾರ್ಮೇಷನ್ ಹಾಕ್ತಾನೆ ಇರ್ತೀನಿ ನನ್ನ ವೀಡಿಯೋದಲ್ಲಿ. ಸೊ ಇದಾಗಿತ್ತು ನನ್ನ ಒಂದು ಇವತ್ತಿನ ವ್ಲಾಗು. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.